ಪಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮ್ಮ ವಿಶೇಷ ಸರಣಿ ನವದುರ್ಗಾ ನವಶಕ್ತಿ ವೈಭವಕ್ಕೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹೌದು, ಈ ಸರಣಿ ಉದ್ದೇಶ ತುಂಬಾ ಸಿಂಪಲ್ ನೋಡಿ. ನವರಾತ್ರಿ ಹಬ್ಬ ಅಂದ್ರೆ ಬರೀ ಪೂಜೆ ಆಚರಣೆ ಅಷ್ಟೇನಾ? ಖಂಡಿತ ಅಲ್ಲ. ಅದೇ, ಆ 9 ದೇವಿನ ಬಗ್ಗೆ, ಅವ್ರ ಹಿಂದಿನ ಕತೆ ಏನು, ಆ ಶಕ್ತಿ ಏನನ್ನು ಹೇಳುತ್ತೆ, ಮತ್ತೆ ಮುಖ್ಯವಾಗಿ ಅದನ್ನ ನಮ್ಮ ರಿಯಲ್ ಲೈಫಲ್ಲಿ ಅಂದ್ರೆ ಡೇ ಟು ಡೇ ಲೈಫಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ. ಇದೇನೂ ಲೆಕ್ಚರ್ ಅಲ್ಲ. ಇಲ್ವೇ ಇಲ್ಲ. ಇದೊಂದು ಚಿಂತನೆಗೆ ಹಚ್ಚುವ ಮಾತುಕತೆ ಅಷ್ಟೇ. ನಮ್ಮೊಳಗೆ ಆ ದೈವಿ ಗುಣಗಳನ್ನ ಸ್ವಲ್ಪ ಗುರುತಿಸ್ಕೊಳ್ಳೋಣ ಅನ್ನೋ ಪ್ರಯತ್ನ. ಸರಿ, ಹಾಗಾದ್ರೆ ಇವತ್ತು ಶುರು ಮಾಡೋಣ. ನವರಾತ್ರಿಯ 6ನೇ ದಿನ ಇವತ್ತು. ನಾವೆಲ್ಲ ಶ್ರದ್ಧೆಯಿಂದ ಪೂಜೆ ಮಾಡುವ, ನೆನಪಿಸ್ಕೊಳ್ಳುವ ನವದುರ್ಗೆಯ ರೂಪ ಕಾತ್ಯಾಯಿನಿ ದೇವಿ. ಹೌದು, ಕಾತ್ಯಾಯಿನಿ ದೇವಿ. ಆ ಹೆಸರು ಕೇಳದ ತಕ್ಷಣ ಒಂದು ಧೈರ್ಯ, ಶಕ್ತಿ ಬಂದಾಗೆ ಆಗುತ್ತೆ ಅಲ್ವಾ? ನಿಜಕ್ಕೂ ಕಾತ್ಯಾಯಿನಿ ಅಂದ್ರೇನೆ ಧೈರ್ಯ, ಶೌರ್ಯ, ನಿರ್ಭಯತೆ ಮತ್ತೆ ಕೆಟ್ಟದ್ದರ ನಾಶ. ಆಕೆಯ ಕಥೆ, ಆಕೆಯ ರೂಪ ಎರಡೂ ಬಹಳ ಪವರ್ಫುಲ್. ಈ ಕಾತ್ಯಾಯಿನಿ ಅಂತ ಹೆಸರು ಯಾಕೆ ಬಂತು? ಏನಾದ್ರೂ ವಿಶೇಷ ಕಾರಣ ಇದ್ಯಾ? ನಾವು ಜಾಸ್ತಿ ಕೇಳೋದು ಮಹಿಷಾಸುರಮರ್ದಿನಿ ಅಂತ. ಹೌದು, ಅದು ಆಕೆಯ ಪ್ರಖ್ಯಾತ ರೂಪ. ಆದರೆ ಕಾತ್ಯಾಯಿನಿ ಅನ್ನೋ ಹೆಸರಿಗೂ ಒಂದು ಸ್ವಾರಸ್ಯವಾದ ಹಿನ್ನೆಲೆ ಇದೆ. ಪುರಾಣದ ಪ್ರಕಾರ ಕಥಾ ಅಂತ ಒಬ್ರು ಮಹಾನ್ ಋಷಿ ಇದ್ರು. ಕಥಾ ಋಷಿ? ಅವರ ವಂಶದಲ್ಲಿ ಆಮೇಲೆ ಕಾತ್ಯಾಯನ ಅಂತ ಒಬ್ಬ ಮಹರ್ಷಿ ಹುಟ್ಟುತ್ತಾರೆ. ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಆದಿಶಕ್ತಿನೇ ತನ್ನ ಮಗಳಾಗಿ ಹುಟ್ಟಬೇಕು ಅಂತ. ಅಬ್ಬಾ, ಎಂಥ ಆಸೆ! ಅದಕ್ಕಾಗಿ ಅವರು ಬಹಳ ಕಠಿಣವಾದ ತಪಸ್ ಮಾಡಿದ್ರು. ಅವರ ಆ ನಿಷ್ಕಲ್ಮಶ ಭಕ್ತಿಗೆ, ಆ ತಪಸ್ಸಿಗೆ ಆದಿಶಕ್ತಿ ಮೆಚ್ಚಿದ್ಲು. ಆಹಾ, ಅಂದ್ರೆ ಭಕ್ತನ ಕರೆಗೆ ಹೋಗುಟ್ಟು ಮಗಳಾಗಿ ಬಂದ್ಲಾ? ಎಕ್ಸಾಕ್ಟ್ಲಿ. ಕಾತ್ಯಾಯನ ಮಹರ್ಷಿಗಳ ತಪಸ್ಸಿಗೆ ಒಲಿದು ಜಗನ್ಮಾತೆ ಅವರ ಮಗಳಾಗಿ ಜನಿಸಲು ಒಪ್ಪಿದ್ರು. ಹಂಗೆ ಕಾತ್ಯಾಯನರ ಮಗಳಾದ ಕಾರಣ ಆಕೆಗೆ ಕಾತ್ಯಾಯನಿ ಅಂತ ಹೆಸರು ಬಂತು. ಇದು ಆಕೆಯ ಒಂದು ಸೌಮ್ಯ, ಭಕ್ತರಿಗೆ ಒಲಿಯುವ ರೂಪದ ಕಥೆ. ಇದು ಕೇಳೋಕೆ ಎಷ್ಟು ಚೆನ್ನಾಗಿದೆ. ಆದ್ರೆ ಲೋಕಕ್ಕೆ ಹೆಚ್ಚು ಪರಿಚಿತವಾದದ್ದು ಆಕೆಯ ಇನ್ನೊಂದು ರೂಪ, ಉಗ್ರ ರೂಪ, ಮಹಿಷಾಸುರನ ಕಥೆ. ಅದರ ಬಗ್ಗೆ ಸ್ವಲ್ಪ ಹೇಳೋಣ. ಖಂಡಿತ. ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನಿಗೆ ಬ್ರಹ್ಮನಿಂದ ವರ ಸಿಕ್ಕಿತ್ತು. ಹೌದು, ಅವನಿಗೆ ಸಾವು ಬರಬಾರ್ದು, ಬಂದ್ರೆ ಅದು ಹೆಣ್ಣಿನಿಂದ ಮಾತ್ರ ಬರಬೇಕು ಅಂತ. ಕರೆಕ್ಟ್. ಆ ವರದ ಬಲದಿಂದ ಅವನು ಅಜೇಯನಾಗಿದ್ದ. ದೇವಾಣು ದೇವತೆಗಳನ್ನೆಲ್ಲ ಸೋಲಿಸಿ, ಸ್ವರ್ಗವನ್ನು ಆಕ್ರಮಿಸಿ, ಲೋಕದಲ್ಲೆಲ್ಲ ಅಧರ್ಮವನ್ನೇ ಮೆರೆಸ್ತಾ ಇದ್ದ. ಆಗ ದೇವತೆಗಳೆಲ್ಲ ಸೇರಿ ಒಂದು ಉಪಾಯ ಮಾಡ್ತಾರೆ. ತಮ್ಮ ಎಲ್ಲರ ಶಕ್ತಿಯನ್ನ ಒಗ್ಗೂಡಿಸ್ತಾರೆ ಅಲ್ವಾ? ಹೌದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ ಹೀಗೆ ಎಲ್ಲಾ ದೇವತೆಗಳ ದೇಹದಿಂದ ಹೊರಟ ತೇಜಸ್ಸು ಅಂದ್ರೆ ಆ ಶಕ್ತಿ ಒಂದೆರಡು ಸೇರ್ತು. ಆ ಬೆಳಕಿನ ಪುಂಜದಿಂದ ಕೋಟಿ ಸೂರ್ಯರ ಪ್ರಭೆಯಂತೆ ಒಂದು ದಿವ್ಯವಾದ ಸ್ತ್ರೀರೂಪ ಮೂಡಿಬಂತು. ಆ ಮಹಾ ತೇಜಸ್ಸಿನ ರೂಪವೇ ಕಾತ್ಯಾಯಿನಿ. ದೇವತೆಗಳೆಲ್ಲ ತಮ್ಮ ತಮ್ಮ ಶ್ರೇಷ್ಠ ಆಯುಧಗಳನ್ನ ಆಕೆ ಕೊಟ್ರು. ಆ ರೂಪ ಹೇಗಿರುತ್ತೆ ಅಂತ ಸ್ವಲ್ಪ ಕಣ್ಣಿಗೆ ಕಟ್ಟು ಹಾಗೆ ಹೇಳಿ. ಆಹಾ, ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಗಂಭೀರವಾಗಿ ಕುಳಿತಿರುತ್ತಾಳೆ. ಸಿಂಹ ಧರ್ಮದ ಶಕ್ತಿಯ ಸಂಕೇತ ಅಲ್ವಾ? ಆಕೆಯ ಮುಖದಲ್ಲಿ ಒಂದು ದೈವಿಕ ತೇಜಸ್ಸು, ಒಂದು ಚೂರು ಭಯವಿಲ್ಲದ ಧೈರ್ಯ ಕಾಣುತ್ತಿರುತ್ತೆ. ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಚಕ್ರ, ಶಂಖ, ಗದೆ ಹೀಗೆ ದೇವತೆಗಳು ಕೊಟ್ಟ ಆಯುಧಗಳೆಲ್ಲ ಇರುತ್ತೆ. ದುಷ್ಟರನ್ನ ಶಿಕ್ಷಿಸೋಕೆ ರೆಡಿಯಾಗಿ ನಿಂತಿರುವ ಭಂಗಿ. ಆ ನೋಟದಲ್ಲಿ ಕೋಪ ಇದೆ, ಖಂಡಿತ ಇದೆ. ಆದರೆ ಭಕ್ತರನ್ನು ರಕ್ಷಿಸುವ ತಾಯ್ತನದ ಕರುಣೆನೂ ಇದೆ. ನಂತರ ನಡೆದ ಯುದ್ಧದಲ್ಲಿ 9 ದಿನಗಳ ನಂತರ ವಿಜಯದಶಮಿಯ ದಿನ ಮಹಿಷಾಸುರನ ಸಂಹಾರ ಆಗುತ್ತೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದರಲ್ಲಿ ತುಂಬಾ ಅರ್ಥ ಇದೆ. ಈ ಕಾತ್ಯಾಯಿನಿ ರೂಪ ಪ್ರಾಕ್ಟಿಕಲ್ ಟರ್ಮ್ಸಲ್ಲಿ ನಮ್ಗೆ ಏನನ್ನ ಹೇಳುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಕಾತ್ಯಾಯಿನಿ ದೇವಿಯ ವಿಜಯ ಏನನ್ನ ಹೇಳುತ್ತೆ ಅಂದ್ರೆ, ಅಹಂಕಾರ, ಮೋಸ, ಕ್ರೌರ್ಯ, ಅಧರ್ಮ ಇವೆಲ್ಲದರ ಮೇಲೆ ಧರ್ಮದ ಗೆಲುವು ಖಚಿತ ಅನ್ನೋದನ್ನ. ಕೆಟ್ಟದ್ದು ಎಷ್ಟೇ ಪವರ್ಫುಲ್ ಆಗಿ ಕಂಡ್ರೂ ಸತ್ಯದ ಮುಂದೆ, ಧೈರ್ಯದ ಮುಂದೆ ಅದು ನಿಲ್ಲಲ್ಲ ಅನ್ನೋದು. ಅಂದ್ರೆ ನಮ್ಮೊಳಗಿನ ಆ ವಾರಿಯರ್ ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಅದು ಅನ್ಯಾಯವನ್ನ, ತಪ್ಪುಗಳನ್ನ ಎದುರಿಸುವ ಧೈರ್ಯ. ಖಂಡಿತವಾಗಿ. ಇದು ಬರೀ ಹೊರಗಿನ ಶತ್ರುಗಳ ಜೊತೆಗಿನ ಯುದ್ಧ ಅಲ್ಲ. ನಮ್ಮ ಒಳಗೆ ಇರ್ತವಲ್ಲ ನೆಗೆಟಿವ್ ಯೋಚನೆಗಳು, ದುರ್ಗುಣಗಳು, ಭಯ, ಸೋಮಾರಿತನ, ಕೋಪ ಇವುಗಳ ವಿರುದ್ಧ ಫೈಟ್ ಮಾಡಿ ಗೆಲ್ಲುವ ಆಂತರಿಕ ಶಕ್ತಿಯ ಸಂಕೇತನೂ ಹೌದು. ಫಿಯರ್ಲೆಸ್ನೆಸ್ ಅಂದ್ರೆ ನಿರ್ಭಯತೆ. ಎಂಥ ಕಷ್ಟ ಬಂದ್ರೂ ಎದೆಗುಂದದೆ ನಿಲ್ಲೋದು. ಹಾಗೇನೆ ಡಿಟರ್ಮಿನೇಷನ್ ಕೂಡ, ದೃಢ ಸಂಕಲ್ಪ,
ಒಂದು ಗುರಿ ಮುಟ್ಟೋವರ್ಗೂ ನ್ಯಾಯ ಸಿಗೋವರ್ಗೂ ಪ್ರಯತ್ನ ಬಿಡಬಾರ್ದು. ನಿಖರವಾಗಿ. ನೋಡಿ, ಮಹಿಷಾಸುರ ಏನು ಸಾಮಾನ್ಯ ಎದುರಾಳಿಯಲ್ಲ. ಅವನನ್ನ ಸೋಲಿಸೋಕೆ ದೇವಿಗೆ ದೊಡ್ಡ ಮಟ್ಟದ ಸ್ಥೈರ್ಯ, ದೃಢ ನಿಶ್ಚಯ ಮತ್ತು ಸುದೀರ್ಘ ಹೋರಾಟ ಬೇಕಾಯಿತು. ಇದು ನಮಗೆ ಲೈಫಲ್ಲಿ ಬರೋ ಚಾಲೆಂಜ್ಗಳನ್ನ ಎದುರಿಸೋಕೆ ಸ್ಫೂರ್ತಿ ಕೊಡುತ್ತೆ. ಕೊನೆಗೆ ಡಿವೈನ್ ಜಸ್ಟಿಸ್ ಅಂದ್ರೆ ದೈವಿಕ ನ್ಯಾಯ ಇದ್ದೇ ಇದೆ ಅನ್ನೋ ನಂಬಿಕೆ ಕೊಡುತ್ತೆ. ಇದರ ಜೊತೆಗೆ ಆ ತಾಯಿಯ ರಕ್ಷಣೆ ಮಾಡುವ ರೂಪ ಕೂಡ ಇದರಲ್ಲಿ ಕಾಣುತ್ತೆ ಅಲ್ವಾ? ತನ್ನ ಮಕ್ಕಳನ್ನ ಅಂದ್ರೆ ಒಳ್ಳೆಯವರನ್ನ, ಭಕ್ತರನ್ನ ಕಾಪಾಡೋಕೆ ಬೇಕಾದ್ರೆ ಉಗ್ರ ರೂಪ ತಾಳೋ ತಾಯಿ. ಹೌದು. ನೋಡಿ, ತಾಯಿ ಪ್ರೀತಿಯಲ್ಲಿ ಎಷ್ಟು ಮೃದುವಾಗಿರ್ತಾಳೋ ತನ್ನವರ ರಕ್ಷಣೆಗೆ ಅಷ್ಟೇ ಕಠಿಣಲ್ಲೂ ಆಗ್ತಾಳೆ. ಕಾತ್ಯಾಯಿನಿ ದೇವಿಯಲ್ಲಿ ಈ ಎರಡೂ ಗುಣಗಳ ಒಂದು ಬ್ಯಾಲೆನ್ಸ್ ಇದೆ. ಧರ್ಮವನ್ನ ಕಾಪಾಡೋಕೆ ಕಠಿಣತೆ ಬೇಕು ಅನ್ನೋದನ್ನ ಇದು ಹೇಳುತ್ತೆ. ಸರಿ, ಈ ಕಥೆ, ಈ ಸಂಕೇತಗಳು ಅರ್ಥ ಆಯ್ತು. ಇದರಿಂದ ನಮ್ಮ ಜೀವನಕ್ಕೆ ನಾವೇನ್ ಕಲಿಬಹುದು? ಈ ಕಾತ್ಯಾಯಿನಿ ದೇವಿಯ ಆರಾಧನೆ ನಮ್ಗೆ ಯಾವ ಕ್ವಾಲಿಟೀಸ್, ಯಾವ ಮೈಂಡ್ಸೆಟ್ ಬೆಳೆಸ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ? ಮೊದಲನೇ ಪಾಠ ಮತ್ತು ತುಂಬಾ ಮುಖ್ಯವಾದ ಪಾಠ ಅಂದ್ರೆ ಅನ್ಯಾಯವನ್ನ ಎಲ್ಲಾದ್ರೂ ನೋಡಿದ್ರೆ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಅದರಿಂದ ಓಡಿ ಹೋಗ್ಬಾರ್ದು. ನಾವು ಸುಮ್ಮನಿದ್ರೆ ನಮ್ಗೆ ಆಗ್ಬೇಕು ಬಿಡು ಅಂತಿದ್ರೆ ಅದು ಕೆಲವೊಮ್ಮೆ ಆ ಅನ್ಯಾಯಕ್ಕೆ ನಾವೇ ಸಪೋರ್ಟ್ ಮಾಡಿದಲ್ಲಿ ಆಗುತ್ತೆ. ಹೌದು, ಎಷ್ಟೋ ಸರಿ ನಾವು ಸುಮ್ನಿದ್ಬಿಡ್ತೀವಿ. ಆದ್ರೆ ಚಿಕ್ಕ ಮಟ್ಟದಲ್ಲಾದ್ರೂ ಸರಿ, ಧ್ವನಿ ಎತ್ತೋದು ಅಥವಾ ಸರಿ ಮಾಡಕ್ ಪ್ರಯತ್ನಿಸೋದು ಮುಖ್ಯ. ಬೇರೆ ಏನ್ ಕಲಿಬಹುದು? ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಂತಾಗ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಇನ್ನರ್ ಸ್ಟ್ರೆಂತ್ ಬರುತ್ತೆ. ನಮ್ಮ ಉದ್ದೇಶ ಸರಿಯಿದ್ದಾಗ ಧೈರ್ಯ ತಾನಾಗೆ ಬರುತ್ತೆ. ನಾನೊಬ್ಬನೇ ಏನ್ ಮಾಡ್ಲಿ ಅಂತ ಯೋಚನೆ ಮಾಡದೆ ಸತ್ಯಕ್ಕೆ ನಿಲ್ಲೋ ಧೈರ್ಯ ಬೇಕು. ಇದನ್ನ ಕಾತ್ಯಾಯಿನಿ ದೇವಿಯಿಂದ ಕಲಿಬೇಕು. ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಒಂದೇ ದಿನದಲ್ಲಿ ಎಲ್ಲ ಸರಿ ಹೋಗಲ್ಲ. ಹೌದು, ರೆಸಿಲಿಯನ್ಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಮತ್ತೆ ಎದ್ದು ನಿಲ್ಲುವ ಶಕ್ತಿ, ಅದು ಬಹಳ ಮುಖ್ಯ. ತಾಳ್ಮೆ ಇರಬೇಕು, ನಿರಂತರ ಪ್ರಯತ್ನ ಇರಬೇಕು. ಆಗ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ. ಕಾತ್ಯಾಯಿನಿ ದೇವಿಯ ಆ 9 ದಿನದ ಯುದ್ಧ ಇದಕ್ಕೊಂದು ದೊಡ್ಡ ಉದಾಹರಣೆ. ಸೋಲು ಬಂದ್ರೂ ಅದನ್ನ ಮೆಟ್ಟಿ ನಿಂತು ಹೋರಾಡೋದನ್ನ ಕಲಿಬೇಕು. ಇನ್ನೊಂದು, ನೀವು ಹೇಳಿದ ಹಾಗೆ ಆ ಮೃದುತ್ವ ಮತ್ತು ಕಠಿಣತೆಯ ಬ್ಯಾಲೆನ್ಸ್, ಸಾಫ್ಟ್ನೆಸ್ ಮತ್ತು ಟಫ್ನೆಸ್. ಯಾವಾಗ ಪ್ರೀತಿ, ಕರುಣೆ ಇರಬೇಕು, ಯಾವಾಗ ಧರ್ಮಕ್ಕಾಗಿ, ಸತ್ಯಕ್ಕಾಗಿ ಗಟ್ಟಿಯಾಗಿ ನಿಲ್ಬೇಕು ಅನ್ನೋ ವಿವೇಚನೆ. ಎಕ್ಸಲೆಂಟ್ ಪಾಯಿಂಟ್ ಅದು. ಕರುಣೆ, ಕ್ಷಮೆ, ಪ್ರೀತಿ ಇವೆಲ್ಲ ದೈವಿ ಗುಣಗಳೇ. ಆದ್ರೆ ನಮ್ಮ ವ್ಯಾಲ್ಯೂಸನ್ನ ಕಾಪಾಡ್ಕೊಳ್ಳೋಕೆ, ಅನ್ಯಾಯವನ್ನ ತಡೆಯೋಕೆ, ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನ ತಗೋಬೇಕಾಗತ್ತೆ, ಗಟ್ಟಿಯಾಗಿ ನಿಲ್ಬೇಕಾಗತ್ತೆ. ಈ ಎರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ಮೆಚ್ಯೂರಿಟಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಈ ಎಲ್ಲ ಅದ್ಭುತ ಗುಣಗಳನ್ನ ನಮ್ಮ ಡೈಲಿ ಲೈಫಿಗೆ ತರೋದು ಹೇಗೆ? ನಮ್ಮ ದಿನನಿತ್ಯದ ಬದುಕಲ್ಲಿ ಈ ಕಾತ್ಯಾಯಿನಿ ತತ್ವವನ್ನ ಹೇಗೆ ಕಾಣಬಹುದು? ಒಂದೆರಡು ಉದಾಹರಣೆ ಮೂಲಕ ಮಾತಾಡೋಣವಾ? ಖಂಡಿತ. ಉದಾಹರಣೆಗೆ, ನಮ್ಮ ಕೆಲಸದ ಜಾಗದಲ್ಲಿ ಅಂದ್ರೆ ಅಟ್ ವರ್ಕ್, ಅಲ್ಲಿ ಕೆಲವೊಮ್ಮೆ ಅನ್ಎಥಿಕಲ್ ಪ್ರಾಕ್ಟೀಸಸ್ ನಡೀತಿರ್ಬೋದು ಅಲ್ವಾ? ಯಾವ ಥರ? ಯಾರೋ ಒಬ್ಬ ಕೊಲೀಗ್ ಮೇಲೆ ಅವರದೇನು ತಪ್ಪಿಲ್ಲ, ಆದ್ರೂ ಅವರ ಮೇಲೆ ಸುಮ್ಮನೆ ಆರೋಪ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಆಗ ನನ್ಗೇನು ಬಿಡು ಅಂತ ಸುಮ್ಮನೆ ಇರದೆ ಧೈರ್ಯವಾಗಿ ಮುಂದೆ ಬಂದು ಇದು ಸರಿಯಿಲ್ಲ, ನಿಜವಾದ ವಿಷಯ ಬೇರೆ ಇದೆ ಅಂತ ಹೇಳಿ ಆ ವ್ಯಕ್ತಿಗೆ ಜಸ್ಟಿಸ್ ಸಿಗೋ ಹಾಗೆ ನಮ್ಮಿಂದಾದ ಸಹಾಯ ಮಾಡೋದಿದೆಯಲ್ಲ, ಅದು ನಾವು ಆಫೀಸಲ್ಲಿ ತೋರಿಸೋ ಕಾತ್ಯಾಯಿನಿ ದೇವಿಯ ಧೈರ್ಯ. ಅದಕ್ಕೆ ಧೈರ್ಯ ಬೇಕು ನಿಜ. ಕೆಲವೊಮ್ಮೆ ಅದರ ರಿಸಲ್ಟ್ಸ್ ಎದುರಿಸೋಕು ರೆಡಿ ಇರಬೇಕು. ಸರಿ, ಪರ್ಸನಲ್ ಲೈಫಲ್ಲಿ ಹೇಗೆ? ನಮ್ಮ ಪ್ರೀತಿ ಪಾತ್ರನ ರಕ್ಷಿಸೋದು ಮುಖ್ಯ. ಅದರ ಜೊತೆ ನಮ್ಮ ಸ್ವಂತ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸನ್ನ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಉದಾಹರಣೆಗೆ, ನಮ್ಮ ನಂಬಿಕೆಗಳಿಗೆ ವಿರುದ್ಧವಾದದ್ದನ್ನ ಮಾಡೋಕೆ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಪ್ರೆಷರ್ ಹಾಕಿದಾಗ ವಿನಯದಿಂದಾನೇ, ಆದರೆ ಕ್ಲಿಯರ್ ಆಗಿ ಇಲ್ಲ, ಇದು ನನ್ನ ಪ್ರಿನ್ಸಿಪಲ್ಸ್ಗೆ ಸರಿ ಹೋಗಲ್ಲ ಅಂತ ಹೇಳೋ ಧೈರ್ಯ. ಇದು ನಿಜಕ್ಕೂ ಕಷ್ಟದ ಸಿಚುವೇಶನ್. ಬೇರೆಯವ್ರನ್ನ ಖುಷ್ ಮಾಡ್ಬೇಕಾ, ಪೀಪಲ್ ಪ್ಲೀಸಿಂಗ್, ಅಥವಾ ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ಇಂಟೆಗ್ರಿಟಿಗೆ ಉಣ್ಮೆಯ ಇರಬೇಕಾ ಅನ್ನೋ ಕನ್ಫ್ಯೂಷನ್ ಬರುತ್ತೆ. ಹೌದು. ಆದ್ರೆ ಕಾತ್ಯಾಯಿನಿ ದೇವಿ ನಮಗೆ ಹೇಳ್ಕೊಡೋದೇ ಇದನ್ನ. ನಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಮಾರಲ್ ಸ್ಟ್ಯಾಂಡ್ ಎಲ್ಲಕ್ಕಿಂತ ಮುಖ್ಯ. ಅದಕ್ಕಾಗಿ ನಿಲ್ಲೋ ಧೈರ್ಯ ಬೆಳೆಸ್ಕೊಳ್ಬೇಕು. ಇನ್ನು ನಮ್ಮ ಸ್ವಂತ ಬೆಳವಣಿಗೆಗೆ, ಫಾರ್ ಸೆಲ್ಫ್ ಗ್ರೋತ್, ಈ ಶಕ್ತಿನೇ ಹೇಗೆ ಬಳಸಬಹುದು ನಮ್ಮೊಳಗಿನ ಅಸುರರನ್ನ ಗೆಲ್ಲೋಕೆ? ನಮ್ಮೊಳಗಿನ ಅಸುರರು ಅಂದ್ರೆ ಬೇರೆ ಯಾರೂ ಅಲ್ಲ, ನಮ್ಮದೇ ಲೇಜಿನೆಸ್ ಅಂದ್ರೆ ಸೋಮಾರಿತನ, ಅನಾವಶ್ಯಕ ಭಯ, ಫಿಯರ್, ಕೆಲ್ಸಗಳನ್ನ ಆಮೇಲ್ ಮಾಡೋಣ ಅಂತ ಮುಂದೂಡೋದು, ಪ್ರೊಕ್ರಾಸ್ಟಿನೇಷನ್, ಸಿಕ್ಕಾಪಟ್ಟೆ ಕೋಪ, ಇವೆಲ್ಲವನ್ನೂ ಮೊದಲು ಗುರುತಿಸಬೇಕು. ಅವುಗಳನ್ನ ಎದುರಿಸೋಕೆ ಒಂದು ದೃಢ ನಿರ್ಧಾರ ಮಾಡಬೇಕು. ಉದಾಹರಣೆಗೆ, ಈಗ ಹೆಲ್ತ್ಗಾಗಿ ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತಿದೆ,
ಆದರೆ ದಿನ ನಾಳೆ ಮಾಡೋಣ ಅಂತ ಮುಂದೂಡ್ತಿದ್ರೆ, ಇಲ್ಲ ಇವತ್ತಿಂದ ಖಂಡಿತ ಶುರು ಮಾಡ್ತೀನಿ ಅಂತ ಒಂದು ಡಿಸಿಪ್ಲಿನಿಂದ ಶುರು ಮಾಡೋದು, ಆ ಕೆಟ್ಟ ಹ್ಯಾಬಿಟನ್ನ ಸಂಹಾರ ಮಾಡೋದು, ಇದು ಕೂಡ ನಮ್ಮೊಳಗಿನ ಕಾತ್ಯಾಯನಿ ಶಕ್ತಿನ ಆಕ್ಟಿವೇಟ್ ಮಾಡಿದ ಹಾಗೆ. ಇಮೋಷನಲಿ ಕೂಡ ಈ ಧೈರ್ಯ ಬೇಕಲ್ವಾ? ಖಂಡಿತ. ಕೆಲವೊಮ್ಮೆ ನಮಗೆ ಹಾನಿ ಮಾಡೋ ಟಾಕ್ಸಿಕ್ ಅನ್ನಿಸೋ ಎನ್ವೈರ್ಮೆಂಟ್ಸಿಂದ ಅಥವಾ ರಿಲೇಷನ್ಶಿಪ್ಸಿಂದ ಹೊರಗೆ ನಡೆಯೋಕ್ಕೂ ದೊಡ್ಡ ಧೈರ್ಯ ಬೇಕು. ಅದು ಫ್ರೆಂಡ್ಶಿಪ್ ಇರ್ಬೋದು, ಬೇರೆ ಯಾವುದೇ ಸಂಬಂಧ ಇರ್ಬೋದು. ಅದು ನಮ್ಮ ಮೆಂಟಲ್ ಪೀಸ್ಗೆ, ನಮ್ಮ ಗ್ರೋತ್ಗೆ ಅಡ್ಡಿ ಆಗ್ತಿದೆ ಅಂತ ಗೊತ್ತಾದಾಗ ನೋವಾದ್ರೂ ಸರಿ, ಅದರಿಂದ ದೂರ ಸರಿಯೋ ಗಟ್ಟಿ ನಿರ್ಧಾರ ತಗೊಳ್ಳೋದು, ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಉಳಿಸ್ಕೊಳ್ಳೋದು, ಇದು ಕೂಡ ಕಾತ್ಯಾಯನಿ ದೇವಿಯ ಫಿಯರ್ಲೆಸ್ನೆಸ್ ಮತ್ತೆ ಸೆಲ್ಫ್ ಪ್ರೊಟೆಕ್ಷನ್ನ ಒಂದು ರೂಪ. ಈ ಉದಾಹರಣೆಗಳೆಲ್ಲ ಕೇಳಿದ್ಮೇಲೆ ಕಾತ್ಯಾಯನಿ ದೇವಿಯ ಶಕ್ತಿ ಬರೀ ಪುರಾಣದ ಪುಟಗಳಲ್ಲಿ, ಯುದ್ಧಭೂಮಿಲಿ ಮಾತ್ರ ಅಲ್ಲ, ನಮ್ಮೆಲ್ಲರ ಡೈಲಿ ಲೈಫ್ ಚಾಲೆಂಜಸ್ ಎದುರಿಸೋಕೆ ಬೇಕಾದ ಇನ್ನರ್ ಸ್ಟ್ರೆಂತ್ ಅನ್ನೋದು ಕ್ಲಿಯರ್ ಆಗತ್ತೆ. ಹೌದು, ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಇದು ಮಾರಲ್ ಸ್ಟ್ರೆಂತ್, ಮೆಂಟಲ್ ಟಫ್ನೆಸ್ ಮತ್ತೆ ಆತ್ಮಶಕ್ತಿ. ಹಾಗಾದ್ರೆ ಈ ಗುಣಗಳನ್ನ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡೋಕೆ, ಅಳವಡಿಸ್ಕೊಳ್ಳೋಕೆ ನಾವು ದಿನ ಏನ್ ಮಾಡ್ಬೋದು? ದೊಡ್ಡ ಪೂಜೆ, ವ್ರತಗಳ ವಿಷಯ ಅಲ್ಲ ಇದು. ಬದಲಾಗಿ ನಮ್ಮ ಮೈಂಡ್ ಸೆಟ್ಟಲ್ಲಿ, ನಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ತರಬಹುದಾದ ಸಣ್ಣ ಸಣ್ಣ ಅಚೀವಬಲ್ ಬದಲಾವಣೆಗಳು ಯಾವುವು? ಮೊದಲನೇದಾಗಿ, ನ್ಯಾಯಕ್ಕಾಗಿ ನಿಲ್ಲೋದನ್ನ ಅಭ್ಯಾಸ ಮಾಡೋದು. ನಮ್ಮ ಕಣ್ಮುಂದೆ ಒಂದು ಸಣ್ಣ ಅನ್ಯಾಯ ನಡೀತಿದೆ ಅಂತ ಕಂಡ್ರೂ ನಮಗೆ ಆಗೋ ರೀತಿಯಲ್ಲಿ ಧ್ವನಿ ಎತ್ತೋದು ಅಥವಾ ಸರಿಪಡಿಸೋಕೆ ಪ್ರಯತ್ನಿಸೋದು. ಸುಮ್ನೆ ಇರಬಾರ್ದು. ಎರಡನೇದು, ನಮ್ಮ ಪ್ರಿನ್ಸಿಪಲ್ಸ್ಗೆ ಕಮಿಟ್ ಆಗಿರೋದು. ಸೊಸೈಟಿ, ಫ್ರೆಂಡ್ಸ್, ಫ್ಯಾಮಿಲಿ ಪ್ರೆಷರ್ಗೆ ಬಗ್ಗಿ ನಮ್ಮ ಮಾರಲ್ ಸ್ಟ್ಯಾಂಡನ್ನ ಬಿಟ್ಟುಕೊಡ್ಬಾರ್ದು. ಇಲ್ಲ ಅಂತ ಹೇಳಬೇಕಾದಾಗ ವಿನಯದಿಂದ ಆದ್ರೆ ಧೈರ್ಯವಾಗಿ ಹೇಳೋದನ್ನ ಕಲಿಬೇಕು. ಇದು ನಮ್ಮ ಇಂಟಿಗ್ರಿಟಿಯನ್ನ ಕಾಪಾಡುತ್ತೆ. ಮೂರನೇದು, ನಮ್ಮ ಒಳಗಿನ ಚಾಲೆಂಜಸ್ ಅನ್ನ ಧೈರ್ಯವಾಗಿ ಫೇಸ್ ಮಾಡೋದು. ನಮ್ಮನ್ನ ಹಿಂದೆಳೆಯೋ ನಮ್ಮದೇ ಹ್ಯಾಬಿಟ್ಸ್ ಇದೆಯಲ್ಲ, ಭಯ, ಸೋಮಾರಿತನ ಇತ್ಯಾದಿ, ಅದನ್ನು ಮೊದಲು ಆಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಬದಲಾಯಿಸೋಕೆ ಒಂದು ದೃಢ ಸಂಕಲ್ಪದಿಂದ ಪ್ರತಿದಿನ ಒಂದು ಸಣ್ಣ ಸ್ಟೆಪ್ ಆದ್ರೂ ಇಡಬೇಕು. ಡಿಸಿಪ್ಲಿನಲ್ಲಿ ತುಂಬಾ ಮುಖ್ಯ. ಕೊನೆಯದಾಗಿ, ಆರೋಗ್ಯಕರ ಗಡಿಗಳನ್ನ ಹಾಕ್ಕೊಳ್ಳೋದು. ಸೆಟ್ಟಿಂಗ್ ಹೆಲ್ದಿ ಬೌಂಡ್ರೀಸ್. ನಮ್ಮ ಮೆಂಟಲ್, ಇಮೋಷನಲ್ ಮತ್ತೆ ಫಿಸಿಕಲ್ ಹೆಲ್ತ್ಗೆ ಹಾನಿ ಮಾಡೋ ಸಿಚುವೇಶನ್ಸಿಂದ ಅಥವಾ ವ್ಯಕ್ತಿಗಳಿಂದ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೋಬೇಕು ಅಂತ ಕಲಿಬೇಕು. ಎಲ್ಲಿ ಸಾಕು ಅಂತ ಹೇಳ್ಬೇಕು ಅನ್ನೋ ಕ್ಲಾರಿಟಿ ಬೆಳೆಸ್ಕೊಳ್ಳೋದು. ಈ ಸಣ್ಣ ಸಣ್ಣ ಆದರೆ ಕನ್ಸಿಸ್ಟೆಂಟ್ ಆದ ಅಭ್ಯಾಸಗಳೇ ಕಾಲಕ್ರಮೇಣ ನಮ್ಮಲ್ಲಿ ಆ ಕಾತ್ಯಾಯನಿ ದೇವಿಯ ಧೈರ್ಯ, ದೃಢತೆ, ನ್ಯಾಯಪರತೆಯನ್ನು ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಕಾತ್ಯಾಯಿನಿ ದೇವಿಯ ಬಗ್ಗೆ, ಅವಳ ಗುಣಗಳ ಬಗ್ಗೆ, ಕಲಿಯೋ ಪಾಠಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಕೇಳುಗರು ಕೂಡ ಇದ್ರ ಬಗ್ಗೆ ಸ್ವಲ್ಪ ರಿಫ್ಲೆಕ್ಟ್ ಮಾಡ್ಕೊಳ್ಳೋಕೆ ಒಂದೆರಡು ಪ್ರಶ್ನೆಗಳನ್ನ ನಾವಿಬ್ಬರು ಸೇರಿ ಕೇಳೋಣವಾ? ಅವ್ರಿಗೆ ಹೆಲ್ಪ್ ಆಗ್ಬೋದು. ಖಂಡಿತ. ಯೋಚನೆ ಮಾಡೋಕೆ ಪ್ರಶ್ನೆಗಳಿದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ಡೀಪ್ ಆಗುತ್ತೆ. ಸರಿ, ಹಾಗಾದ್ರೆ ಕೇಳುಗರು ತಮಗೆ ತಾವು ಕೇಳ್ಕೊಳ್ಬೋದಾದ ಕೆಲವು ಪ್ರಶ್ನೆಗಳು. ಒಂದು, ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ಅನ್ಯಾಯ ಆಗ್ತಿದೆ ಅಂತ ಕಂಡಾಗ ನೀವು ಸಾಮಾನ್ಯವಾಗಿ ಹೆಂಗೆ ರಿಯಾಕ್ಟ್ ಮಾಡ್ತೀರಿ? ಧೈರ್ಯವಾಗಿ ಎದುರಿಸೋಕೆ ಪ್ರಯತ್ನ ಮಾಡ್ತೀರಾ ಅಥವಾ ನಮ್ಗ್ಯಾಕೆ ಬೇಕು ಅಂತ ಸುಮ್ನಿದ್ಬಿಡ್ತೀರಾ? ಯಾಕೆ? 2, ನಿಮ್ಮ ಸ್ವಂತ ನಂಬಿಕೆಗಳಿಗೆ, ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ ಏನಾದರೂ ಮಾಡೋಕೆ ಹೊರಗಿಂದ ಪ್ರೆಷರ್ ಬಂದಾಗ ನಿಮ್ಮ ಸ್ಟ್ಯಾಂಡನ್ನ ಕ್ಲಿಯರ್ ಆಗಿ ಹೇಳಿ ಇಲ್ಲ ಅಂತ ಹೇಳೋಕೆ ನಿಮ್ಗೆ ಎಷ್ಟು ಈಸಿ ಅನ್ಸುತ್ತೆ ಅಥವಾ ಕಷ್ಟ ಅನ್ಸುತ್ತೆ? ನೀವು ಜಾಸ್ತಿ ಬೇರೆಯವ್ರನ್ನ ಪ್ಲೀಸ್ ಮಾಡೋಕೆ ನೋಡ್ತೀರಾ ಅಥವಾ ನಿಮ್ಮ ಆತ್ಮಸಾಕ್ಷಿಗೆ ಜಾಸ್ತಿ ಬೆಲೆ ಕೊಡ್ತೀರಾ? 3, ನಿಮ್ಮನ್ನ ಹಿಂದೆಳೆಯೋ ನಿಮ್ಮದೇ ಆದ ಒಳಗಿನ ಅಸುರರು, ಅದು ಲೇಸಿನೆಸ್ ಇರ್ಬೋದು, ಫಿಯರ್ ಇರ್ಬೋದು, ಕೋಪ ಇರ್ಬೋದು, ಪ್ರಾಕ್ರಾಸ್ಟಿನೇಷನ್ ಇರ್ಬೋದು, ಇದರಲ್ಲಿ ಯಾವುದು ನಿಮ್ಮ ಮೇನ್ ಚಾಲೆಂಜ್? ಅದನ್ನ ಎದುರಿಸೋಕೆ, ಗೆಲ್ಲೋಕೆ ನೀವು ಯಾವ ತರಹದ ಡಿಟರ್ಮಿನೇಷನ್ ತೋರ್ಸೋಕೆ ಇವತ್ತಿಂದ ರೆಡಿ ಇದ್ದೀರಿ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಹುಡುಕೋಕೆ ಟ್ರೈ ಮಾಡಿದ್ರೆ ಕಾತ್ಯಾಯನಿ ದೇವಿಯ ಶಕ್ತಿ ನಮ್ಮ ಲೈಫ್ಗೆ ಎಷ್ಟು ರೆಲೆವೆಂಟ್ ಮತ್ತೆ ಅದನ್ನ ನಮ್ಮೊಳಗೆ ಹೇಗೆ ಇನ್ನಷ್ಟು ಜಾಗೃತಗೊಳಿಸ್ಬಿಡುದು ಅನ್ನೋ ಕ್ಲಾರಿಟಿ ಸಿಗತ್ತೆ. ಕಾತ್ಯಾಯಿನಿ ದೇವಿಯ ಧೈರ್ಯ, ನಿರ್ಭಯತೆ ಮತ್ತೆ ನ್ಯಾಯಪರತೆ ನಮ್ಮೆಲ್ಲರ ಜೀವನಕ್ಕೂ ದಾರಿದೀಪ ಆಗ್ಲಿ ಅಂತ ಹಾರೈಸೋಣ. ಇವತ್ತಿನ ಈ ಚಿಂತನೆಗೆ, ಈ ಸಂವಾದದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಾಳೆ ನಾವು ನವದುರ್ಗೆ 7ನೇ ರೂಪ, ಅತ್ಯಂತ ನಿಗೂಢ ಮತ್ತೆ ಶಕ್ತಿಶಾಲಿಯಾದ ಕಾಳರಾತ್ರಿಯ ಬಗ್ಗೆ ಮಾತಾಡೋಣ.
ನಿಮಗೆ ಈ ಮಾತುಕತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೇನೇ ಸಿಂಪಲ್ ಆಗಿ ಸ್ಪಿರಿಚುವಲ್ ವಿಷಯಗಳ ಬಗ್ಗೆ ಚಿಂತನೆ ಮಾಡೋಕೆ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡೋಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಧೈರ್ಯವಾಗಿರಿ, ಸತ್ಯದ ಪರವಾಗಿ ನಿಲ್ಲಿ. ನಮಸ್ಕಾರ.